ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದು, ಸರ್ಕಾರದ ಆದೇಶದಂತೆ ಮಕ್ಕಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯಾಗಿ ಮಕ್ಕಳಲ್ಲಿ ಈಗಿನಿಂದಲೇ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸಲಿಕ್ಕೆಂದೇ ಶಾಲಾ ಸಂಸತ್ತನ್ನು ರಚಿಸಲಿಕ್ಕೆ ಆದೇಶಿಸಿರುವುದರಿಂದ ನಾವಿಂದು ನಮ್ಮ ಶಾಲೆಯಲ್ಲಿ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಸಲಿಕ್ಕೆಂದೇ ಶಾಲಾ ಸಂಸತ್ತನ್ನು ರಚಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ 6ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಗವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಭಾಗವಹಿಸಿ ಉತ್ತಮ ರೀತಿಯಿಂದ ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಉಳಿದ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ಮುಂದಿನ ನಾಯಕತ್ವವನ್ನು ಬೆಳೆಸಿಕೊಂಡು ಪ್ರಜಾಪ್ರಭುತ್ವ ಒಳ್ಳೆ ತಳಹದಿಯನ್ನು ಹಾಕಲಿಕ್ಕೆ ನಾಯಕರಾಗಬೇಕು ಎಂದು ಹಾರೈಸುತ್ತೇನೆ. ಜೈ ಹಿಂದ್. ನಾವು ರಾಜೇಂದ್ರ ಅಂತ ಸಮಾಜ ವಿಜ್ಞಾನ ಶಿಕ್ಷಕ, ಇಂದಿನಲ್ಲಿ ಮುಖ್ಯ ಚುನಾವಣೆ ಅಧಿಕಾರಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಇನ್ನು ಪ್ರತಿ ವರ್ಷದಂತೆ ನಮ್ಮ ಶಾಲಾ ಸಂಸತ್ತು ಚುನಾವಣೆ 2025-26 ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಮತದಾನದ ಜಾಗೃತಿ, ಮತದಾನದ ಇಂಪಾರ್ಟೆನ್ಸ್ ಏನಪ್ಪಂತಂದರೆ ಗೊತ್ತಾಗಬೇಕಾಗಿದೆ. ಸೊ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಒಂದು ಯಶಸ್ವಿ ದೇಶ, ಒಂದು ಉತ್ತಮ ಪರಿಸರದ ರಾಷ್ಟ್ರ ಆಗಬೇಕಾದ್ರೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಳ್ಳೆಯ ಮತದಾನ. ಸೊ ರಾಜಕೀಯದಲ್ಲಿ ಮತದಾರರು ಪ್ರಜೆಗಳು ಹೇಗೆ ಭಾಗವಹಿಸ್ತಾರೆ, ಮುಖ್ಯವಾಗಿ ಭಾಗವಹಿಸುವಂತಹ ಮಹತ್ವ ಅವರ ಓಟಿನ ಮಹತ್ವವನ್ನು ಅರಿವಾಗೋದಕ್ಕೋಸ್ಕರವಾಗಿ ನಮ್ಮ ಶಾಲಾ ಆವರಣದಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದರ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಎಲ್ಲ ಒಂದು ಮತಕ್ಷೇತ್ರದಿಂದ ಸರಿಯಾಗಿ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ನಮ್ಮ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನಾವು PR ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಪ್ರತಿ ಬಾರಿ ಕೂಡ ನಾವು ಶಾಲಾ ಸಂಸತ್ತಿನ ರಚನೆಯಲ್ಲಿ ಚುನಾವಣೆ ನಡೆಸಿದಾಗ ಬ್ಯಾಲೆಟ್ ಪೇಪರ್ ಮಾಡೋದ್ರ ಮೂಲಕ ನಡೆಸ್ತಾ ಇದ್ದೀವಿ. ಆದರೆ ಈ ಸಲ ವಿಶೇಷವಾಗಿ EVM ಮಷಿನ್ನ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ಮೊಬೈಲ್ಗಳ ಕನೆಕ್ಟ್ ಮಾಡೋದ್ರ ಮೂಲಕ EVM ಮಷಿನ್ ಥ್ರೂನೇ ನಾವು ಎಲೆಕ್ಷನ್ ಮಾಡಿಸ್ತಾ ಇದ್ದೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಮುಂದೆ ವೋಟಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ EVM ಮಷಿನ್ಗಳನ್ನು ಬಳಸ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ ಅನ್ನೋ ಜ್ಞಾನ ಬರ್ತಾ ಇದೆ. ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಉಲ್ಲಾಸದಿಂದ ಈ ಎಲೆಕ್ಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರೊಂದಿಗೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮುಖ್ಯಗುರುಗಳಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಚುನಾವಣೆ ಕಾರ್ಯ ನಡೀತಾ ಇದೆ. ನಮಸ್ಕಾರ, ನನ್ನ ಹೆಸರು ಪ್ರಿಯದರ್ಶಿನಿ. ಇವತ್ತು ನಾನು ಮತಗಟ್ಟೆ ಅಧಿಕಾರಿಯಾಗಿ 2ನೇ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಕೆಲಸ ಅಂತಂದರೆ ಬ್ಯಾಲೆಟ್ ಬಟನ್ ಕೊಡೋದು. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ. ನಾನು 3ನೇ ಮತಗಟ್ಟೆ ಅಧಿಕಾರಿ ಇದ್ದೀನಿ. ನನ್ನ ಕೆಲಸವು ಚುನಾವಣೆಯನ್ನು ನಡೆಸಲಾಗುತ್ತಿದೆ. ಈ ಚುನಾವಣೆಯಲ್ಲಿ ನಾನು ಇವತ್ತು ಮತಗಟ್ಟೆಯ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಸವಿತಾಬಾಯಿ. ನಾನು ಇವತ್ತು ಪ್ರೊಸೀಡಿಂಗ್ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ. ಇವತ್ತು ನಾನು ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತೇನೆ. ನಾನು ಎಲೆಕ್ಷನಲ್ಲಿ ಬಂದಿದ್ದಾರೆ. ನಮ್ಮ ಶಾಲೆ ಕಡೆ ಸ್ವಚ್ಛತೆ ಗಮನ ಕೊಡುತ್ತೇನೆ. ಸ್ವಚ್ಛತೆ ಕಡೆ ಗಮನ ಕೊಡ್ತೀರಾ ನೀವು?
ಸಿಂಚನ ಬುಕ್ಕದ ಜಾಹ್ನವಿ ಪಿಕಾಕದ ಮಹೇಶ್ವರಿ ಪ್ರಿಯದ ದೀಪಿಕಾ ಪೆನ್ನದ ಸಮೃದ್ಧಿ ಫಾರ್ಮರ್ ರೈಟಾ ಏನದ ಆರ್ ಆಯದ ಹಾಯ್ ಹಾಯ್. ಜೀವನದಲ್ಲಿ ಆಗಲಿ ಚುನಾವಣೆಯಲ್ಲಾಗಲಿ ಮೂವರು ಪ್ರತಿಸ್ಪರ್ಧಿಗಳಿರುತ್ತಾರೆ ಎ ತರಗತಿಯಲ್ಲಿ. ಮೊದಲ ಸ್ಥಾನ 19 ಮತಗಳನ್ನು ಪಡೆದು ಮಾನವ ವಿಜಯಶಾಲಿಯಾಗಿರುತ್ತಾರೆ. ಹತ್ತನೇ ಬಿ ವಿಭಾಗದಿಂದ ವಿದ್ಯಾರ್ಥಿನಿಯರಿಗೆ ಮಾತ್ರ ಮೀಸಲಾದ್ದರಿಂದ 2 ವಿದ್ಯಾರ್ಥಿನಿಯರು ಭಾಗವಹಿಸಿ ಪಡೆದು ಪ್ರಜ್ವಲ್ ಬಿ ವಿಜಯಶಾಲಿಯಾಗಿರುತ್ತಾರೆ. ಪ್ರಜ್ವಲ್ ಬಿ ವೇದಿಕೆಗೆ ಬರಬೇಕು. ಏ ಕೈ ಮಾಡು. ಡ್ಯಾನ್ಸ್ ಹೋಗೋದು ಬರಬೇಕು. ಏ ಜೋರಾಗಿ. 16 ಮತಗಳನ್ನು ಪಡೆದು ವಿಜೇತನಾಗಿರುತ್ತಾರೆ. ಮ್ಯೂಸಿಕ್.